ಈಗ ಅದಕ್ಕೆ ಮತ್ತೆ ಗಾಯದ ಮೇಲೆ ಬರೆ ಹೇಳ್ದಂಗೆ 6ನೇ ಹಂತದ ಕುಡಿಯೋ ನೀರು ಯೋಜನೆ ಮಾಡ್ತೀವಿ, RTMC ತಗೋತೀವಿ. ಇದನ್ನ ತೀವ್ರತರವಾಗಿ ಕಾವೇರಿ ಕಣಿವೆ ಜನ ವಿರೋಧ ಮಾಡಬೇಕಾಗ್ತದೆ. ಮಂಡ್ಯದವರೇ ಮಾತ್ರ ಅಲ್ಲ, KRS ಹಿಂಭಾಗದ ಜನರಿಗೂ ಇದು ತೊಂದರೆ ಆಗುತ್ತೆ. ಈಗ ತೆಗೆದುಕೊಂಡು ಹೋಗೋದಕ್ಕೆ ಯೋಜನೆ ಮಾಡೋದು 6 ಬದಲು 17 ಅಂತ ಹೇಳ್ತೀರಾ? 13 TMC ಸ್ಯಾಂಕ್ಷನ್ ಮಾಡಿದ್ದಾರೆ. ಎಲ್ಲಿಗೆ ಸರ್? ಅಲ್ಲಿಗೇನೆ, ಮೈಸೂರು ಸಿಟಿ, ವರುಣ, ಹುಣಸೂರು. ಸೊ 16 TMC ನೀರನ್ನ JDS BJP ಅವ್ರು ಕೊಟ್ಟ ಮೇಲೆ ನಾನೇನು ಕಡಿಮೆ ಅಂದ್ಬಿಟ್ಟು 33 TMC ಮುಗಿದೋಯ್ತು. ಡ್ಯಾಮ್ ಸ್ಟೋರೇಜ್ ಕೆಪಾಸಿಟಿ 45. ಎಲ್ಲಾ ಸರ್ಕಾರಗಳು ಕೂಡ ರೈತರ ಮೇಲೆ ಗದಾಪ್ರಹಾರ ಮಾಡಿದೆ ಹೊರತು ಯಾವತ್ತೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳ್ತೀವಿ. ನಿಜ. 33 TMC ವಾಟರ್ನ ಸರ್ಕಾರ ಅಲಾಟ್ ಮಾಡ್ಬಿಟ್ಟಿದೆ KRS ಜಲಾಶಯದಿಂದ. ಅವ್ರಿಗೆ ಗೊತ್ತೇ ಇಲ್ಲ ಡೆಡ್ ಸ್ಟೋರೇಜ್ ಯಾಕಿದೆ ಡ್ಯಾಮ್. ಪ್ರತಿಯೊಂದು ಡ್ಯಾಮಲ್ಲೂ ಡೆಡ್ ಸ್ಟೋರೇಜ್ ಇರುತ್ತೆ. ಮಂಡ್ಯ ರೈತರನ್ನ ನಾಶ ಮಾಡಬೇಕು ಅಂತ ಹೇಳಿ ನೀವು ಈ ಪ್ರೋಗ್ರಾಮ್ ಮಾಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಚಾರ ಏನಪ್ಪಾ ಅಂತಂದ್ರೆ, ಮಂಡ್ಯ ಜಿಲ್ಲೆಯ KRS ನಿಂದ ಕೊಂಡೊಯ್ತಿರ್ತಕ್ಕಂಥ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಹಲವಾರು ಪರ ವಿರೋಧ ಚರ್ಚೆಗಳು ಇವತ್ತು ಶುರುವಾಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ವಾಹಿನಿಯ ಮುಖಾಂತರ ಮಂಡ್ಯಕ್ಕೆ ಮಹಾಮೋಸ ಎನ್ನುವ ಕರ್ನಾಟಕ ನ್ಯೂಸ್ ಡಿಜಿಟಲ್ ಎಕ್ಸ್ಕ್ಲೂಸಿವ್ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಪ್ರಸನ್ನ ಕುಮಾರ್ ಅವರು, ನೀರಾವರಿ ತಜ್ಞರು ಮತ್ತು ಕಾವೇರಿ ಜಲವಿವಾದ ಹಾಗೂ ಕಾವೇರಿ ಕಣಿವೆಗೆ ನೇಣು ಮತ್ತು ವರಪ್ರದೆ ಕಾವೇರಿ ಈ 3 ಪುಸ್ತಕಗಳ ಲೇಖಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಾನು ಈ ವಿಚಾರವಾಗಿ ತುಂಬಾ ತಾವು ಆಳವಾಗಿ ಅಧ್ಯಯನ ಮಾಡಿದಿರಿ, 3 ಪುಸ್ತಕಗಳು ಕೂಡ ಬರೆದಿದ್ದೀರಿ. ನಾನು ಸಾರ್ವಜನಿಕ ವಲಯಕ್ಕೆ ಕೇಳೋದೇನಪ್ಪ, ಏನು ಹೇಳ್ಬೇಕು ಬಯಸ್ತೀನಿ ನಿಮ್ಮ ಕಡೆಯಿಂದ ಅಂತಂದ್ರೆ, ನಿಜವಾಗಲೂ ಈ ಕಾವೇರಿ ಜಲನಯನ ವ್ಯವಸ್ಥೆಗಳಲ್ಲಿ ನ್ಯಾಯಾಧೀಕರಣದ ತೊಂದರೆಗಳಿರ್ಬೋದು, ಹಲವಾರು ತೊಂದರೆಗಳು ಒಂದು ದಶಕಗಳಿಂದ ಬರ್ತಾನೆ ಇದ್ದಾವೆ. ಯಾವ ಸರ್ಕಾರ ಆಡಳಿತ ಬಂದಾಗ್ಲೂ ಕೂಡ ಇದು ಹೊರತಾಗಿಲ್ಲ. ಕಾವೇರಿ ಜಲ ಸಮಸ್ಯೆ ಅನ್ನೋದು ವಿವಾದವಾಗಿ ಉಳಿದ್ಬಿಟ್ಟಿದೆ. ಈಗ ಅದಕ್ಕೆ ಮತ್ತೆ ಗಾಯದ ಮೇಲೆ ಬರೆ ಹೇಳ್ದಂಗೆ 6ನೇ ಹಂತದ ಕುಡಿಯೋ ನೀರು ಯೋಜನೆ ಮಾಡ್ತೀವಿ, RTMC ತಗೋತೀವಿ, KRS ಕಟ್ಟೆಗೆ ಕನ್ನ ಹಾಕ್ತೀವಿ ಅಂತ ಬರ್ತಾವ್ರೆ ಸರ್ಕಾರಗಳು. ಇದನ್ನ ಈ ನಿಟ್ಟಿನಲ್ಲಿ ಮುಂದಕ್ಕೆ ಏನ್ ಮಾಡ್ಬೋದು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಇದು ಈ RTMCನ ಸೆಳೆಯೋಕೆ ಏನು ಮಾಡಿದ್ದಾರೆ ಬೆಂಗಳೂರಿಗೆ, ಇದನ್ನ ತೀವ್ರತರವಾಗಿ ಕಾವೇರಿ ಕಣಿವೆ ಜನ ವಿರೋಧ ಮಾಡಬೇಕಾಗ್ತದೆ. ಮಂಡ್ಯದವರೇ ಮಾತ್ರ ಅಲ್ಲ, ಬರೀ ಮಂಡ್ಯ ಮಾತ್ರ ಅಲ್ಲ, KRS ಹಿಂಭಾಗದ ಜನರಿಗೂ ಇದು ತೊಂದರೆ ಆಗುತ್ತೆ. ನಿಮಗೆ ಈಗ ಒಂದು ಫಾರ್ಮಲ್ ಹೇಳ್ಬಿಡ್ತೇನೆ. ಓಕೆ ಸರ್. KRS ಡ್ಯಾಮ್ ಕೆಪಾಸಿಟಿ 49 ಪಾಯಿಂಟ್. ಹೌದು. ಇದರಲ್ಲಿ 5 TMC ಡೆಡ್ ಸ್ಟೋರೇಜ್ ತೆಗಿಲಿಕ್ಕಾಗಲ್ಲ, ಅದು ತೆಗಿಯಕ್ಕಾಗಲ್ಲ. ನನಗೆ 45 ಸರಿ, ಸುಮಾರು 45 TMC ನೀರು. ಈ 45 TMC ನೀರಿನಲ್ಲಿ ಸುಮಾರು ಒಂದು 3.5-4 ಲಕ್ಷ ಎಕರೆ ಇರಿಗೇಟ್ ಮಾಡ್ತಾ ಇದೆ. ಇರಿಗೇಷನ್ ಈಗ ಮಾಡ್ತಾ ಇದೆ, ಪ್ರಸಕ್ತ ಈಗ ನಡೀತಾ ಇದೆ, ಅಷ್ಟೇ ನಡೀತಾ ಇದೆ. ಓಕೆ. ಮಳೆ ಕಡಿಮೆ ಆದಾಗ ಸ್ವಲ್ಪ ತೊಂದರೆ ಏರುಪೇರು ಆಗುತ್ತೆ. ಹೌದು. ಈಗ ಸರ್ಕಾರ ಏನು ಮಾಡಿದೆ, ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ಗೆ 6 TMC ನೀರನ್ನು ನೀವು KRS ಇಂದ ಸೆಳೆದುಕೊಳ್ಳಿ, ಜಲಾಶಯದ ಸ್ಟೋರೇಜಿಂದ ಕೊಟ್ಟಿದ್ದಾರೆ. ಇದು ಬರೀ 6ಕ್ಕೆ ಮುಕ್ತಾಯ ಆಗಿಲ್ಲ, 11 TMC ಮತ್ತೆ ಕೊಟ್ಟಿದ್ದಾರೆ. ಸೊ ಒಟ್ಟು 17 TMC KRS ಬ್ಯಾಕ್ ವಾಟರ್ನ ಸರ್ಕಾರ ಅಲಾಟ್ ಮಾಡಿದೆ. ಈಗ ತೆಗೆದುಕೊಂಡು ಹೋಗೋದಕ್ಕೆ ಯೋಜನೆ ಮಾಡೋದು 6 ಬದಲು 17 ಅಂತ ಹೇಳ್ತೀರಾ? 17, 11, 6. ಈಗ 6 ಜಾರಿಗೆ ಬಂದಿದೆ. 6 ಜಾರಿಗೆ ಬಂದಿದೆ, ಗೊತ್ತೈತೆ. ಇದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಿರೋದು. ಓಕೆ. 2. ಇದಕ್ಕಿಂತ ಮುಂಚೆ ವೆರಿ ಬಿಗಿನಿಂಗ್ KRSಗೆ ಕನ್ನ ಹಾಕ್ತವ್ರು ಅಂತ ಯಾರು ಅಂದರೆ, ಈಗಾಗಲೇ ಅದು 93% ಅಷ್ಟು ಕೆಲಸ ಮುಗಿದಿದೆ. ಆ 3.5 TMC ಅಷ್ಟು ನೀರನ್ನ ಸೌತ್ ಬ್ಯಾಂಕಿಂದ ಡ್ರಾ ಮಾಡೋದು. ಅದು ವರುಣ ತಾಲೂಕು, ಮೈಸೂರು ಸಿಟಿ ಮತ್ತು ಹುಣಸೂರಿಗೆ ಅದು 3.5 ಫಸ್ಟ್ ಸ್ಯಾಂಕ್ಷನ್. ಅದು KRS ಜಲಾಶಯದಿಂದ ನೀರನ್ನ ಕುಡಿಯೋ ನೀರಾಗಿ ಫಸ್ಟ್ ಸ್ಯಾಂಕ್ಷನ್, ಮೊದಲನೇ ಯೋಜನೆ ಅದು. 2019ರಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರೋದು. ಓಕೆ. ಮೊದಲು ಕೈ ಹಾಕಿದ್ದವರು. ಅದಾದ ನಂತರ ಸನ್ಮಾನ್ಯ ಶ್ರೀ SR ಬೊಮ್ಮಾಯಿ ಅವರು ಮೊನ್ನೆ ಅವರು ಇಲ್ಲಿ ಸ್ಟ್ರೈಕ್ ಮಾಡಿ ಮಂಡ್ಯ ರೈತರಿಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತೆಲ್ಲ ಭಾಷಣ ಮಾಡಿದ್ರು. ಯಡಿಯೂರಪ್ಪನವರು ಅವ್ರನ್ನ ಭಾಳ ಹೊಗಳಿದ್ರು. ಬೊಮ್ಮಾಯಿಯವರು ಭಾಳ ಹೋರಾಟ ಮಾಡಿದ್ದಾರೆ ಅಂತ. ಅವರು 13 TMC ಸ್ಯಾಂಕ್ಷನ್ ಮಾಡಿದ್ದಾರೆ. ಎಲ್ಲಿಗೆ ಸರ್? ಅಲ್ಲಿಗೇನೆ, ಮೈಸೂರು ಸಿಟಿ, ವರುಣ, ಹುಣಸೂರು. ಕುಡಿಯೋ ನೀರಿಗೆ ಮಾತ್ರ? ಕುಡಿಯೋ ನೀರಿಗೆ. ಓಕೆ. ಅಲ್ಲಿಗೆ ಸೌತಲ್ಲಿ 19 TMC, 13 ಪ್ಲಸ್ 3 16 TMC. ಸೊ 16 TMC ನೀರನ್ನ
JDS BJP ಅವ್ರು ಕೊಟ್ಟ ಮೇಲೆ ನಾನೇನು ಕಡಿಮೆ ಅಂದ್ಬಿಟ್ಟು ಈ ಕಡೆ ಸಿದ್ದರಾಮಯ್ಯ ಅವರು ಕೊಟ್ಟರು 17 TMC ಕೊಟ್ಟಿದ್ದಾರೆ. ಓಕೆ. ಸೊ 17ರಲ್ಲಿ 6 TMC ಈಗ ಪ್ರಾಜೆಕ್ಟ್ ಪ್ರಸ್ತುತವಾಗಿ ನಡೀತಾ ಇರತಕ್ಕಂಥ ಯೋಜನೆ. ಇದನ್ನ ಖಂಡ ತುಂಡವಾಗಿ ಈ ಜನ ವಿರೋಧಿಸಿ ಅದನ್ನ ನಿಲ್ಲಿಸ್ತಾ ಇದ್ದರೆ ಸಂಪೂರ್ಣವಾಗಿ KRS ಕುಡಿಯೋ ನೀರಿಗೆ ಪರಿವರ್ತನೆ ಆಗ್ತದೆ. ಲೆಕ್ಕ ಹಾಕೊಳ್ಳಿ ನೀವೇನೆ. ಅಲ್ಲಿ 16 ಇಲ್ಲಿ 17 ಅಂದ್ರೆ ಎಷ್ಟಾಯ್ತು? 33 TMC ಮುಗಿದೋಯ್ತು. ಡ್ಯಾಮ್ ಸ್ಟೋರೇಜ್ ಕೆಪಾಸಿಟಿ 45, ಉಳಿಯೋದೇ 12 TMC. ಮಂಡ್ಯ ನೀರಿಗೆ ಕುಡಿಯೋಕ್ಕಾಗುತ್ತೆ ಅಷ್ಟೇ. ಅದು ವ್ಯವಸಾಯ ಮಾಡ್ತೀರಿ. ಹೌದು. ಸೊ ಆದ್ದರಿಂದ ಈ ಪ್ರಾಜೆಕ್ಟ್ನ 6 TMC ಪ್ರಾಜೆಕ್ಟು ಮತ್ತು 3 TMC ಪ್ರಾಜೆಕ್ಟ್ ಏನಿದೆ ಎರಡನ್ನೂ ಖಂಡತುಂಡವಾಗಿ ಮಂಡ್ಯ ಜನತೆ ವಿರೋಧಿಸಬೇಕು. ಯಾಕೆಂದರೆ ಡೈರೆಕ್ಟ್ ಎಫೆಕ್ಟ್ ಇರೋದು ನಿಮಗೆ, ಇಂಡೈರೆಕ್ಟ್ ಆಗಿ ಇಡೀ ಬೇಸಿನ್ಗೆ ಎಫೆಕ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಮಂಡ್ಯದ ಜನ ಇದನ್ನು ಲೀಡ್ ತೊಗೊಂಡು ನಿಲ್ಲಿಸ್ಬೇಕು ಪಕ್ಷಾತೀತವಾಗಿ. ಇದರಲ್ಲಿ 3 ಪಕ್ಷಗಳು ಬಂದಿದ್ದಾವೆ. ನಾನು ಯಾಕೆ ಪಕ್ಷಗಳ ಹೆಸರು ಹೇಳಿದೆ ಅಂತಂದರೆ ಅವ್ರಿಗೆ ಟೀಕೆ ಮಾಡಬೇಕು ಅಂತಲ್ಲ. ಕಾಂಗ್ರೆಸ್ಸು ಇದೆ, JDS ಇದೆ, BJPನೂ ಇದೆ. ಸೊ ಹಾಗಾಗಿ ಜನತೆ ಈ ಎರಡೂ ಪ್ರಾಜೆಕ್ಟ್ಗಳನ್ನ ಎರಡೂ ಕಡೆ ಸೌತ್ ಆ್ಯಂಡ್ ನಾರ್ತಲ್ಲಿ ನೀರು ಲಿಫ್ಟ್ ಮಾಡೋಕ್ಕೆ ಅವಕಾಶ ಕೊಡೋದ ರೀತಿ ಒಂದು ವ್ಯವಸ್ಥೆಯನ್ನು ತಗೊಳ್ಳಿ. ಸರಿ ಸರ್, ಬಂದಂತ ಎಲ್ಲಾ ಸರ್ಕಾರಗಳು ಕೂಡ ರೈತರ ಮೇಲೆ ಗದಾಪ್ರಹಾರ ಮಾಡಿದೆ ಹೊರತು ಯಾವತ್ತೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳ್ತೀವಿ. ನಿಜ, ಖಂಡಿತವಾಗಿವೆ. ಓಕೆ. ಆಮೇಲೆ ಈಗ ಅವರು ತೊರೆಕಾಡ್ನೂರಿಂದ ತಗೋತಾ ಇದ್ದಾರೆ. ಹೌದು, ಇಲ್ಲಿವರೆಗೆ 5ನೇ ಹಂತದವರೆಗೆ. ಈಗ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅಲ್ಲೇ ತಗೊಳ್ಳಿ, ತೊರೆಕಾಡುನೂರ ಹತ್ರನೇ ತಗೊಳ್ಳಿ ನೀರನ್ನ. ನಾವು ಕುಡಿಯೋ ನೀರು ತಗೋಬೇಡಿ ಅಂತ ಹೇಳಲ್ಲ. ಇನ್ನು 10 TMC ಇಲ್ದರೆ 30 TMC ತಗೊಳ್ಳಿ, ತೊರೆಕಾಡ್ನೂರಿಂದ ತಗೊಳ್ಳಿ. ಬಂದಂತ ಉದ್ದೇಶ ಏನು ಸರ್ ಅಲ್ಲಿಂದ ಇಲ್ಲಿ ಬರೋಕ್ಕೆ? ಬಹುಶಃ ಇಲ್ಲಿ ನೀರು ಜಲಾಶಯದಲ್ಲಿ ಸದಾ ಸ್ಟಾಕ್ ಇರುತ್ತೆ, ಯಾವಾಗ ಬೇಕಾದರೂ ಅವಾಗ ಎಳ್ಕೋಬೋದು. ಒಂದು ದುರಾಲೋಚನೆ ಅಂತ ಹೇಳ್ಬೋದು ನಾವು. ದುರಾಲೋಚನೆ ನಿಜವಾಗ್ಲೂ ದುರಾಲೋಚನೆ ಅಲ್ಲ ಅದು. ಇವತ್ತಿನ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತೀರಾ? ಖಂಡಿತ ಇಲ್ಲ. ಏನ್ ಮಾಡಿದ್ರು ಜನ ಕೇಳಲ್ಲ. ಈಗ ಇದನ್ನ ನಾವು ಒಂದು 8-9 ತಿಂಗಳಿಂದನೇ ಹೇಳಿದ್ವಿ, ಈಗ ಮಾಡ್ತಾ ಇದಾರೆ ಅಂತ ಹೇಳಿದಿರಿ. ಏನಾದ್ರು ರೆಸ್ಪಾನ್ಸ್ ಇದೆಯಾ? ಯಾರು ಇಲ್ಲ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. 33 TMC ವಾಟರ್ನ ಸರ್ಕಾರ ಅಲಾಟ್ ಮಾಡ್ಬಿಟ್ಟಿದೆ KRS ಜಲಾಶಯದಿಂದ. ಉಳಿದಿರೋದೇ 12 TMC. ನಾಳೆ ಅವರೇ ಬರ್ತಾರೆ. ಈಗ ಕಾಂಗ್ರೆಸ್ ವಿರುದ್ಧ ಇವ್ರು ಬರ್ತಾರೆ ಸ್ಟ್ರೈಕ್ ಮಾಡೋಕ್ಕೆ, ವಿರುದ್ಧ ಅವ್ರು ಬರ್ತಾರೆ ಅಷ್ಟೇ ಹೊರತು ಜನ ಅವರು ಹೋರಾಟ ಮಾಡ್ತಾವ್ರೆ ಇವರು ಹೋರಾಟ ಮಾಡ್ತಾರೆ ಅಂದ್ಬಿಟ್ಟು ಮನೇಲಿದ್ದರೆ ಖಂಡಿತವಾಗಿ ನೀವು 1931 ಇಸ್ವಿ KRS ಜಲಾಶಯ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಏನು ಪರಿಸ್ಥಿತಿ ಇತ್ತು ಮಂಡ್ಯದವ್ರದ್ದು, ಅಷ್ಟೇ ಪರಿಸ್ಥಿತಿ. ಅದೇ ಪರಿಸ್ಥಿತಿನಲ್ಲಿ ನವಣೆ, ರಾಗಿ ಏನ್ ಬಿತ್ತನೆ ಮಾಡ್ತಿದ್ರು ಹಿಂದೆ ಮಳೆ ಆಶ್ರಯ ಬೆಳೆಗಳನ್ನ ಬೆಳಿತಿದ್ರು, ಅದನ್ನ ಬೆಳಿಬೇಕಾಗುತ್ತೆ ಮಂಡ್ಯ ಜಿಲ್ಲಾ ಜನತೆ ಅಂತ ಹೇಳಿ. ಖಂಡಿತ. ಯಾಕೆಂದ್ರೆ ಎರಡೂ ಪ್ರಾಜೆಕ್ಟ್ಗಳು ಡೆಡ್ ಸ್ಟೋರೇಜ್ ಇಂದ ನೀರನ್ನ ಡ್ರಾ ಮಾಡೋಂಥ ಯೋಜನೆಗಳಾಗಿದ್ದಾವೆ, DPR ಆಗಿದೆ. ಓಕೆ. ಡೆಡ್ ಸ್ಟೋರೇಜ್ ಅನ್ನ ಯಾವುದೇ ಕಾರಣಕ್ಕೂ ಡ್ರಾ ಮಾಡಬಾರ್ದು. ಇವನ್ ಅದು ಅಣೆಕಟ್ಟು ಕೂಡ ಅದು ತೊಂದರೆ ಅಂತ ಅನ್ಸುತ್ತೆ. ಅದು ಅಣೆಕಟ್ಟಿಗೂ ತೊಂದರೆ. ಡ್ಯಾಮ್ ಸೇಫ್ಟಿ ಆಕ್ಟ್ ವಿರೋಧಿಸುತ್ತೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೆ ಏನ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ ಇಂಜಿನಿಯರ್ಗಳ ಮೇಲೆ ನಾವು ಕೇಸ್ ಹಾಕ್ಬೋದು. ಡ್ಯಾಮ್ ಸೇಫ್ಟಿ ಆಕ್ಟ್ 41 ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ತದೆ. ಓಕೆ. ವೆಲ್ ಡೂಯಿಂಗ್ DPR ಅದನ್ನ DPR ಅಲ್ಲೇ ಮಾಡಿದ್ದಾರೆ. ಅದನ್ನ ಮಾಡೋಗಿಲ್ಲ ಅವರು. ಡ್ಯಾಮ್ ಸೇಫ್ಟಿ ಆಕ್ಟ್ ಪ್ರಕಾರ ಅದನ್ನ ಮಾಡೋಗಿಲ್ಲ. ದೇ ಕೆನಾಟ್ ಡ್ರಾ ವಾಟರ್. ಯಾವ್ದಾ ಡೆಡ್ ಸ್ಟೋರೇಜ್ ಡೈರೆಕ್ಟ್ಲಿ ಫ್ರಮ್ ದ ಡ್ಯಾಮ್ ದಟ್ ಟು ಡೆಡ್ ಸ್ಟೋರೇಜ್. ಅವ್ರಿಗೆ ಗೊತ್ತೇ ಇಲ್ಲ ಡೆಡ್ ಸ್ಟೋರೇಜ್ ಯಾಕಿದೆ ಡ್ಯಾಮ್. ಪ್ರತಿಯೊಂದು ಡ್ಯಾಮಲ್ಲೂ ಡೆಡ್ ಸ್ಟೋರೇಜ್ ಇರುತ್ತೆ. ಓಕೆ. ಅದನ್ನ ಡ್ಯಾಮ್ ಕಟ್ಟುವಾಗ್ಲೇನೆ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. 10% ಇದೀಗ 45 ಇದೆ, ಅಲ್ಲಿ 4 TMC ಡೆಡ್ ಸ್ಟೋರೇಜ್ ಇರ್ತದೆ. ಅದು ಡ್ಯಾಮ್ ನ ಕಾಪಾಡುತ್ತೆ. ಇಟ್ ವಾಟರ್ಸ್ ದಿ ಅಂಡರ್ ಬೇಸಿನ್ ಆಫ್ ದಿ ಡ್ಯಾಮ್. ನೀವು ಅದನ್ನ ತೆಗೆದ್ಬಿಟ್ರೆ ಇಲ್ಲಿ ಬೇಸಿನ್ ಹೊಟ್ಟೋಗುತ್ತೆ, ಅಲ್ಲಿ ಡ್ರೈ ಆಗುತ್ತೆ. ಅದು ಅದರ ಸಾಂದ್ರತೆ ಹೋಗುತ್ತೆ ಅಂದಾಗ ಆಟೋಮೆಟಿಕಲಿ ಅದು ಡೆಡ್ ಸ್ಟೋರೇಜ್ ಇರೋದೇ ಆಗುತ್ತೆ ಮುಂದೆ ಡ್ಯಾಮ್ ಕಾಪಾಡೋಕೆ. ಹೌದು. ಇವ್ರಿಗೆ ಅದನ್ನ ನೀರು ತಗೊಳಕಲ್ಲ. ಅದು ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಈ ತರ ಆಗಿತ್ತು. ಅವ್ರನ್ನ ಡೆಡ್ ಸ್ಟೋರೇಜ್ ತೆಗಿತೀನಿ ಅಂತಂದಾಗ ಎಲ್ಲರೂ ಮುಗಿಬಿದ್ದರು, ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ಸೊ ಇವಾಗ ತೊರೆಕಾಡ್ನೂರಿಂದ ತಗೋತಾ ಇದ್ರು. ಹೌದು. 5 ಹಂತದಲ್ಲಿ ತಗೋತಾರೆ. ರೆಡ್ ಟೈಮ್ ಟೆಕ್ ಇದನ್ನು ಅಲ್ಲೇ ತಗೊಳ್ಳಿ, ಏನು ನಮಗೇನು ತೊಂದರೆ ಇಲ್ಲ. ಒಂದು ಡಿಫ್ರೆನ್ಸ್ ಆಗ್ಬಿಡುತ್ತೆ. ಹಾಂ ಸರ್. ಇವರು ಅವರೇನಕ್ಕೆ ಕಾರಣ ಕೊಡ್ತಾ ಇದ್ದಾರೆ, ಪವರ್ ಕಡಿಮೆ ಆಗುತ್ತೆ, ಹೆಡ್ ಕಡಿಮೆ ಆಗುತ್ತೆ, ಅದರಿಂದ ಇಲ್ಲಿ ತೆಗಿತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ನಾಳೆ ಕೋರ್ಟ್ಗೆ ಹೋದ್ರೂ ಬೇಕಾಗ್ತದೆ. ಕಟ್ಟೇರಿಯಿಂದ ಬೆಂಗಳೂರಿಗೆ ಒಟ್ಟು ನೀರು ಟ್ರಾವೆಲ್ ಮಾಡೋ ಡಿಸ್ಟೆನ್ಸು 140 ಕಿಲೋಮೀಟ್ರ್. ಓಕೆ. ತೊರೆಕಾಡ್ನೂರಿಂದ ಹೋಗೋದು 100 ಕಿಲೋಮೀಟ್ರ್.
40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇಲ್ಲ. ಟೋಟಲ್ ಹೆಡ್ಡು 320 ಕಟ್ಟೇರಿಯಿಂದ ಬರುತ್ತೆ. 320 ಮೀಟ್ರ್ ಹೆಡ್ಡು. ಅಲ್ಲಿಂದ 300 ಮೀಟ್ರ್ ಇದೆ ತೊರೆಕಾಡ್ನೂರಿಂದ. ಮತ್ತು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ವರ್ಷಕ್ಕೆ ಇದು 230 ಕೋಟಿ ರೂಪಾಯಿ ತಗೊಳುತ್ತೆ ಕಟ್ಟೇರಿ ಕಾರ್ಯಕ್ರಮ. ಅಲ್ಲಿ ಒಟ್ಟು 29 TMCಗೆ 1,000 ಕೋಟಿ ರೂಪಾಯಿನ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಮತ್ತು ನೀವು ಇಲ್ಲಿ ನಮಗೆ ಹೆಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಪವರ್ ದುಡ್ಡು ಜಾಸ್ತಿ ಆಗ್ತಾ ಇದೆ. ಆಮೇಲೆ 40 ಕಿಲೋಮೀಟ್ರ್ ಹೆಚ್ಚಿನ ದೂರ ಹೋಗಬೇಕು. ಹೆಚ್ಚಿನ ದೂರ ಇದೆ. ಯಾಕೆ? ಕಾಸ್ಟ್ ಜಾಸ್ತಿ ಆಯ್ತು. ನಿಮ್ಮ ಉದ್ದೇಶ ಏನು? ವೈ ಆರ್ ಯು ಕಮಿಂಗ್ ಹಿಯರ್? ಅಲ್ಲೇ ತಗೊಳ್ಳಿ. ಅಲ್ಲಿ ನಿಮಗೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ 270 325 MLD ತೆಗಿತಾ ಇದ್ರಿ. ಅದನ್ನೇ ಎನಾನ್ಸ್ ಮಾಡಿ, ಎರಡನ್ನೂ 500 500 600 ಮಾಡಿ. ಸೊ ಅದು ನಿಮ್ಮ 500 ML ಏನು ತೊಗೋತಾ ಇದ್ದೀರಿ ಇಲ್ಲಿ, ಆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲೇ ಮಾಡಿ. ಭೂಮಿನ ನೀವು ಅಕ್ವೈರ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಹೌದು, ಸೇಮ್ ಪ್ಲೇಸಲ್ಲಿ ಮಾಡಿ. ಇದಕ್ಕೆ 500 MLD ಅಲ್ಲೇ ಎಕ್ಸ್ಟ್ರಾ ಮಾಡಿ, ಅಲ್ಲೇ ಎಕ್ಸ್ಟ್ರಾ ಹೆಚ್ಚುವರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ 4ನೇ ಹಂತದಲ್ಲಿ 850 MLD ತೆಗಿತಾ ಇದ್ದಾರೆ. ಹೌದು, 5ನಲ್ಲಿ 775 ತೆಗಿತಾ ಇದ್ದಾರೆ. ಬಟ್ 1 2ರಲ್ಲಿ 2ರಿಂದ ಒಟ್ಟು 270, 3ರಲ್ಲಿ 325 ತೆಗಿತಾ ಇದ್ದಾರೆ. ಸೊ ಇದಕ್ಕೆ ಆ್ಯಡ್ ಮಾಡಿ, ಇದನ್ನೇ ಅನೌನ್ಸ್ ಮಾಡ್ಕೊಂಡು ಅದನ್ನ ಅನೌನ್ಸ್ ಮಾಡಿದ್ರೆ ಅಲ್ಲೇ ಆಗುತ್ತಲ್ಲ. ಅದು 500 MLD ಕೆಪಾಸಿಟಿ ಅದು ಬೇಡ, ನಿಮ್ಗೆ ಅಲ್ಲಿ ಮಾಡೋಕ್ಕಾಗಲ್ಲ. ಸಂಗಮದಲ್ಲಿ ಮಾಡಿ. ಓಕೆ, ಎಲ್ಲಿ ನಮ್ಮ ಕಾನ್ಫಿಡೆನ್ಸ್ ಏನಿದೆ, ಅರ್ಕಾವತಿ ಕಾನ್ಫಿಡೆನ್ಸು, ಬಹುಶಃ ಅದು ಇಷ್ಟೇ ಬರುತ್ತೆ. ಡಿಸ್ಟೆನ್ಸು ಅದು ಇನ್ನೂ ಕಡಿಮೆ ಆಗುತ್ತೆ, ಎಲ್ಲರಿಗಿಂತ 90 ಕಿಲೋಮೀಟರ್ ಬರುತ್ತೆ. ಲ್ಯಾಂಡ್ ಹಾಕುವರು ಕಮ್ಮಿ ಆಗುತ್ತೆ. ಇಲ್ಲಿ 150 ಎಕರೆ ಭೂಮಿ 90 ಕಿಲೋಮೀಟರ್ ಬರುತ್ತೆ. ಹೆಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು, 400 ಮೀಟರ್ ಹೆಡ್ ಬರುತ್ತೆ. 90 ಕಿಲೋಮೀಟರ್ ಬರೋದು ಡಿಸ್ಟೆನ್ಸು ಸಂಗಮದಿಂದ ಬೆಂಗಳೂರಿಗೆ. ನೀವು ಅಲ್ಲೇ ಮಾಡಿ, ಇಲ್ಲೇ ಯಾಕೆ ಮಾಡ್ತೀರಿ? ನಿಮ್ಮ ಉದ್ದೇಶ ಏನು? ನೀವು ಮಂಡ್ಯ ರೈತರನ್ನ ನಾಶ ಮಾಡಬೇಕು ಅಂತ ಹೇಳಿ ನೀವು ಈ ಪ್ರೋಗ್ರಾಮನ್ನು ಮಾಡಿದ್ದೀರಿ. ಮಂಡ್ಯ ರೈತರು ಎಚ್ಚೆತ್ಕೋಬೇಕು. ದೇ ಹ್ಯಾವ್ ಟು ರಿಜೆಕ್ಟ್ ದಿಸ್. ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇದು ನನ್ನ ಮನವಿ. ಇಲ್ಲಿ ಹಲವಾರು ಗುಂಪುಗಳಿದ್ದಾವೆ, ರೈತರಲ್ಲೂ ಕೂಡ ಒಗ್ಗಟ್ಟಿಲ್ಲ. ಬಹುಶಃ ಇದನ್ನೆಲ್ಲ ಅವರು ಸ್ಟಡಿ ಮಾಡಿ ನೋಡಿಕೊಂಡು ಈ ಪ್ರಾಜೆಕ್ಟ್ಗಳನ್ನ ಮಾಡ್ತಾಯಿದ್ದಾರೆ. ನಾನೊಂದು ಮಾತು ಹೇಳ್ತೇನೆ, ನೀವೆಲ್ಲ ಸೇರಿ ವಿರೋಧಿಸ್ತೇ ಹೋದರೆ, ರೈತ ಸಂಘಗಳಾಗ್ಬೋದು, ಸಾರ್ವಜನಿಕರಾಗ್ಬೋದು, ಬಹುಶಃ ಮಂಡ್ಯ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಖಂಡಿತವಾಗಿ. ಅದರಿಂದ ನೀವೆಲ್ಲರೂ ನಿಮ್ಮ ಎಗೋ ಏನಿದೆ, ನಾನು ಲೀಡ್ರು ನನ್ನಿಂದ ಆಗಬೇಕು ಅನ್ನೋದು, ಅದನ್ನು ಬಿಡಿ. ಜಸ್ಟ್ ಅಪೋಸಿಟ್. ಈಗ ಕಾಂಗ್ರೆಸ್ MLA ಎಷ್ಟು ಜನ ಇದ್ದೀರಿ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಹೌದು, ಅಲ್ಲ ಸ್ವಾಮಿ, ಮಂಡ್ಯ ಜಿಲ್ಲೆ ಜನನೇ ಅಸ್ತವ್ಯಸ್ತ ಆಗ್ತಾ ಇದೆ, ಜೀವನ ಬದುಕು. ಇದನ್ನು ಸರ್ಕಾರಕ್ಕೆ ಹೇಳಿ ನಿಲ್ಲಿಸಿ ಅಂತ ಕೊಡಿ, ಮನವಿ ಕೊಡಿ ಅವರಿಗೆ. ಯಾಕೆ ಕೊಡಬಾರ್ದು? ಏನೂ ಕೊಡಲಿಲ್ಲ ಅಂದರೆ ಕೋರ್ಟ್ ಇದೆ. ಕೆಳಗಡೆ ನೀರು ತೊಗೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅನ್ನೋದನ್ನು ನಾನು ಆಗಲೇ ಹೇಳಿದ್ದೀನಿ. ಅದು ಅಡಿಷನಲ್ ವಾಟರ್ ಅಂತ ಬರೋಲ್ಲ ಕಾವೇರಿಯಿಂದ. ಇಲ್ಲಿಂದ ಪಾಸಾದ ನೀರು ಅಲ್ಲಿ ಹೋಗ್ತದೆ ಬರ್ತದೆ. ನಮ್ಮ ರೈತರಿಗೆ ಗೊತ್ತಿರುತ್ತೆ ಅದು. ರಾತ್ರಿ ಎಲ್ಲ ನೀರು ಹಾಯಿಸ್ಬಿಟ್ಟು ಬಂದಿರ್ತಾರೆ, ಬೆಳಿಗ್ಗೆ ಹೋದ್ರೆ ಒಂದು ತೊಟ್ಟು ನೀರು ಇರೋಲ್ಲ. ಎಲ್ಲೋಯ್ತದು ನೀರು? ಹೌದು, ಆ ನೀರು ಮತ್ತೆ ಮೂಲಕ್ಕೆ ಹೋಗಿರುತ್ತೆ. ನೀವೇನು ಉಪಯೋಗಿಸ್ತೀರಿ? ಹೌದು, KRS ವ್ಯಾಪ್ತಿನಲ್ಲಿ ಒಂದು 65ರಿಂದ 70 TMC ನೀರು ಉಪಯೋಗಿಸ್ತೀವಿ. ಕಬ್ಬು, ಭತ್ತ ಎಲ್ಲಕ್ಕೂ ಸೇರಿ. ಈ ನೀರಿನಲ್ಲಿ ಕೊನೆಯ ಪಕ್ಷ 50ರಿಂದ 60% ಮತ್ತೆ ಮೂಲಕ್ಕೆ ಹೋಗುತ್ತೆ. ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್ ಇದು. ನಾನೇ ಸುಮ್ಮನೆ ಏನು ಹೇಳ್ತಾ ಇಲ್ಲ. ಸುಮಾರು 40 TMC ಅಷ್ಟು ನೀರು ನಿಮಗೆ ಕೆಳಭಾಗದಲ್ಲಿ ಸಿಗುತ್ತೆ. ಜೊತೆಗೆ ಇನ್ನೊಂದೇನು ಅಡ್ವಾಂಟೇಜು, ಕಬಿನಿ ಕಡೆಯಿಂದ ನೀರು ಬರುತ್ತೆ. ಕಾವೇರಿ ಸೋತೋಗಕ್ಕೆ ಬಂದಿದೆ ನದಿ, ಆದರೆ ಕಬಿನಿ ಇನ್ನೂ ಸೋತಿಲ್ಲ. ಕಬಿನಿನಲ್ಲಿ ಸಾಕಷ್ಟು ನೀರು ಬರ್ತಾ ಇದೆ. ಸೊ ಅಲ್ಲಿ ನೀವು ಆರಾಮಾಗಿ ಡ್ರಾ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಡ್ರಾ ಮಾಡ್ಕೊ. ಅದು ಬಿಟ್ಬಿಟ್ಟು ನೀವು ಇಲ್ಲಿ ಮಂಡ್ಯ ಜನಕ್ಕೆ ದುರಹಂಕಾರ, ಮಂಡ್ಯ ಜನನ ಹಾಳು ಮಾಡಬೇಕು ಅಂತ ಬಂದಿದ್ದೀರಾ ಇಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು. ಅದೇ ಮಂಡ್ಯ ಜನ ದುರಹಂಕಾರ ಇಳಿಸ್ಬೇಕು ಅಂತ ಬಂದವರ ಸರ್ಕಾರಗಳು. ಹೌದು, ಖಂಡಿತವಾಗಿ. ಇದರಲ್ಲಿ ಇನ್ನೂ ಬೇರೆ ಬೇರೆ ಇದಾವೆ. ನಮ್ಮ ರಾಜಕಾರಣಿಗಳ ಚಿಂತನೆಗಳು ಬೇರೆ ಬೇರೆ ಇದಾವೆ. ನಾನು ಅದನ್ನೆಲ್ಲ ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಸೊ ಅದರಿಂದ ಈ ವಾಪಸಾತಿ ಹರಿವು ಏನು ಹೇಳಿದೆ, ಅದು 40ರಿಂದ 45 TMC ನೀರು ಕೆಳಗಡೆ ಸಿಗುತ್ತೆ. ಸೊ ಆ ನೀರನ್ನೇ ನೀವು ಡ್ರಾ ಮಾಡ್ಕೋಬೋದು. ಅಡಿಷನಲ್ ಆಗಿ ಏನು ಕಾವೇರಿಯಿಂದ ಡ್ರಾ ಮಾಡೋಂಥ ಅವಶ್ಯಕತೆ ಇಲ್ಲ. ತಮಿಳ್ನಾಡಿನವರು ಮೇಕೆದಾಟನ್ನ ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತಂದರೆ, ಇದನ್ನು ಯಾವ ಶಿವಲಿಂಗನವರು ಮುಂಚೆನೇ ಹೇಳಿದ್ರು, ಇಲ್ಲಿ ಅನ್ಲಿಮಿಟೆಡ್ ನಮಗೆ ಸ್ಟೋರ್ ಮಾಡ್ಕೊಳ್ಳೋದಿಲ್ದೇ ನೀರು ಹೋಗ್ತಾ ಇದೆ. ಅದರಿಂದ ಅವ್ರಿಗೆ ನೀರು ಹೋಗ್ತಾ ಇದೆ. ಅವ್ರಿಗೆ ಆ ನೀರು ತಪ್ಪೋಗುತ್ತೆ ಅವ್ರಿಗೆ. ಜೊತೆಗೆ ಈ ನೀರು ತಪ್ಪೋಗುತ್ತೆ. ಯಾವುದು ನಾವು ಬಳಸಿ ಉಳ್ಕೊಂಡು ಮತ್ತೆ ನದಿ ಮೂಲಕ್ಕೆ ಬರುತ್ತಲ್ಲ, ಆ ನೀರು ಹೊರಟೋಗ್ತದೆ. ಸೊ ಅವರು ಮೇಕೆದಾಟನ್ನ ಮಾಡೋಕ್ಕೆ ನಮಗೆ ಅವಕಾಶ ಕೊಡೋದು ಹೇಳ್ತಾ ಇದ್ದಾರೆ. ಬಟ್ ಅದೇನು ಅವರಿಗೇನು ಆ ರೀತಿಯ ಅಧಿಕಾರ ಏನಿಲ್ಲ. ನಮ್ಮ ವಕೀಲರುಗಳು ಸುಪ್ರೀಂ ಕೋರ್ಟ್ನಲ್ಲಿ
ಇಷ್ಟು ವರ್ಷ ಅದನ್ನು ಇಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನನ್ನ 2ನೇ ಪುಸ್ತಕದಲ್ಲೇ ನಾನು ಬರೆದಿದ್ದೀನಿ, ಇವರಿಗೆ ಇತರೆ ರಾಜ್ಯಗಳ ಅನುಮತಿ ತಗೊಳ್ಳೋ ಅಧಿಕಾರ ಇಲ್ಲ. ನಾವು ಯಾರನ್ನು ಏನು ಕೇಳಬೇಕಾಗಿಲ್ಲ ಅಂತ. ನಮ್ಮ ರಾಜ್ಯದಲ್ಲಿ ನಾವು ಏನೇನು ಮಾಡ್ತೀವಿ, ಕಾಲುವೆ ನಿರ್ಮಾಣ, ಜಲಾಶಯ ನಿರ್ಮಾಣ, ಕೆರೆ ನಿರ್ಮಾಣ, ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ಲಿ 17ರಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕು. ಸೊ ಅದನ್ನು ಅವರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದಲ್ಲೇ ಇದೆ, ನಮಗೆ ಹಕ್ಕಿದೆ. ರಾಜ್ಯ ಪಟ್ಟಿ 17ರಲ್ಲಿ ನಮಗೆ ಇವೆಲ್ಲ ಅವಕಾಶಗಳಿದೆ. ನಾವು ಅದನ್ನು ಮಾಡ್ಕೊಂಡು ಅದು ಹೊರತಾಗಿ ಕೂಡ ತಮಿಳುನಾಡು ವಿರೋಧ ಮಾಡ್ತಾ ಇದೆ. ಅದನ್ನು ಹೊರತಾಗೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮದು ಒಂದು ಎಡವಟ್ಟು ಏನಾಯಿತು ಅಂತಂದರೆ, ಅವರು ಮೇಕೆದಾಟನ್ನ ವಿರೋಧಿಸಿ ಒಂದು ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ. ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಮತ್ತು ನಮ್ಮ ನಡುವೆ ಕೃಷ್ಣಾ ನದಿ ಬಗ್ಗೆ ನಡೆದಿದ್ದಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಆಯಾ ರಾಜ್ಯದ ಪರಮಾಧಿಕಾರ ಅದು, ನೀವು ಮಾಡ್ಕೊಳ್ಳಿ, ಅವ್ರವ್ರು ಮಾಡ್ಕೋಬೋದು ಅಂತೇಳಿ ಅವರ ನಡುವೆ ಒಂದು ತೀರ್ಮಾನ ಆಗಿತ್ತು. ಈ ಮನುಷ್ಯ ಆ ತೀರ್ಮಾನವನ್ನು ಬೆಂಚ್ ಮುಂದೆ ಇಟ್ಟು, ಸೊ ಹಾಗಾಗಿ ಈ ರಾಜ್ಯಕ್ಕೆ ಅವ್ರಿಗೆ ಅಬ್ಜೆಕ್ಟ್ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಹೇಳೋದ್ರ ಬದಲಾಗಿ ನಮ್ಮನ್ನು ತೊಗೊಂಡೋಗಿ ಸಿಗಿಸ್ಬಿಟ್ಟ. ಏನು ಹೇಳ್ಬಿಟ್ಟ, ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಗಮನಕ್ಕೆ ತರದೆ ನಾವು ಮೇಕೆದಾಟು ಜಾರಿ ತರೋಲ್ಲ ಅಂತ ಕೊಡು. ಆಲ್ರೆಡಿ ತೀರ್ಪಿದ್ರು ಕೂಡ. ತೀರ್ಪಿದ್ರು ಕೃಷ್ಣ. ಆಮೇಲೆ ಅವ್ನಿಗೇನು ಗೊತ್ತಿಲ್ಲದೇನೆ ಇಲ್ಲಲ್ಲ ಅದು. ನಾನು ಯಾಕೆ ಅದನ್ನ ಬೈತೀನಿ ಅಂದ್ರೆ, ಅದು ಅಲ್ಲೂ ಇವನೇ ವಕೀಲ, ನಾರಿಮನೆ. ಕೃಷ್ಣಾದಲ್ಲಿ ಆಂಧ್ರ ವರ್ಸಸ್ ಕರ್ನಾಟಕದಲ್ಲಿ ಬಂದ ತೀರ್ಪಿನ ವಕೀಲ ಇವನೇ. ಬಂದಿರೋ ತೀರ್ಪನ್ನೇ ಹೇಳಕ್ಕಾಗಿಲ್ಲ ಅವರು. ಇವನು ಗೊತ್ತಿರೋ ತೀರ್ಪನ್ನೇ ಅಲ್ಲಿ ಹೇಳಿಲ್ಲ, ಅದ್ರ ಬದಲು ಸಿಗಿಸ್ಬಿಟ್ಟ ತಗೊಂಡೋಗಿ ನಮ್ಮನ್ನ. ನಿಮ್ಮ ತಮಿಳುನಾಡು ಮಾಡಲ್ಲ ಅಂತ, ನಿಮ್ಮ ಅನುಮತಿ ಇಲ್ದೇನೆ, ನಾವು ಸುಪ್ರೀಂ ಕೋರ್ಟ್ ಅನುಮತಿ ಇಲ್ದೇನೆ, ನಿಮ್ ಗಮನಕ್ಕೆ ತರದೆ ನಾವು ಮೇಕೆದಾಟು ಯೋಜನೆ ಮಾಡಲ್ಲ ಸಿಗಾಕೊಂಬಿಡ್ತು. ಇಷ್ಟು ವರ್ಷ ಬೇಕಾಯ್ತು ಅದನ್ನು ಬಿಡಿಸ್ಕೊಳ್ಳೋಕ್ಕೆ. ಸೊ ಹೀಗೆ ನಾನು ನನ್ನ 2007ರ ಪುಸ್ತಕದಲ್ಲೇ ಬರೆದಿದ್ದೆ ಇದನ್ನು ಯಾವಾಗ ಬರ್ತಿದ್ದು, ಮೊದಲು 17ರಲ್ಲಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಒಂದು 7-8 ತಿಂಗಳ ಕಾಲ ಸಮಯ ಇತ್ತು ವಿಚಾರಣೆಗೆ. ಆವಾಗ ಬುಕ್ ಮಾಡಿ ನಾರಿಮನ್ ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಲವಾರು ಅಂಶಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದೆ. ಯಾರೋ ಗಮನ ಕೊಡಲಿಲ್ಲ, ಯಾಕೆಂದರೆ ಇವನು ಯಾವುದೋ ಹಳ್ಳಿಯವನು, ಇವನು ನಾರಿಮನ್ ಅಂದರೆ ಏನು ಹೇಳಿ ಯಾರು ಗಮನ ಕೊಡಲಿಲ್ಲ. ತೀರ್ಪು ನಾವೇನು ಹೇಳಿದ್ದು ಅದೇ ಥರ ಬಂತು. ತೀರ್ಪು ಬಂದಮೇಲೆ ರಿವಿಷನ್ ಹಾಕಿ ಅಂತ ಕೇಳ್ಕೊಂಡ್ವಿ. ಇದನ್ನು ರಿವ್ಯೂ ಮಾಡೋಕ್ಕೆ ಹೇಳಿ ತೀರ್ಪು ಭಾಳ ಆಘಾತಕಾರಿಯಾಗಿದೆ, ಕಾವೇರಿ ಕಣಿವೆಗೆ ಭಾಳ ತೊಂದರೆ ಆಗುವಂಥದ್ದು ತೀರ್ಪು. ಆಗಲೂ ಯಾರೂ ಗಮನ ಕೊಡಲಿಲ್ಲ. ಈಗ ಫೈನಲ್ ಆಗೋಗಿದೆ. 2018ರಲ್ಲಿ ಆಗೋಯ್ತು ಬಿಡಿ, ಟ್ರಿಬ್ಯುನಲ್ ಜಡ್ಜ್ಮೆಂಟ್ ಆಗೋಯ್ತು, ನೀರು ಹಂಚಿಕೆನೂ ಆಗೋಯ್ತು, ಎಸೆಸ್ ಬಿಡಬೇಕು ಅಂತ ಆಗೋಗಿದೆ. ಅದು ರೀಜುಡಿಷಿ ಆಗೋಯ್ತು. ಈಗ ಅದನ್ನ ಪ್ರಶ್ನೆ ಮಾಡುವಂತ ಆಪ್ಷನ್ ಇಲ್ಲ. ಕ್ಲೋಸ್ಡ್. ಸೊ ವಾಟ್ ನೆಕ್ಸ್ಟ್ ಈಗ ಮಾಡೋದಾದ್ರೆ ಏನು, 2033ಕ್ಕೆ ಮತ್ತೆ ಇದು ಓಪನ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಒಂದು ಅವಕಾಶ ಕೊಟ್ಟಿದೆ, ನೀವೇ ಕೂತ್ಕೊಂಡು ಮಾತಾಡ್ಕೊಳ್ಳಿ ಅಂತ, ಬಗೆಹರಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ಸರ್ಕಾರ, ಈಗ ನಾವಿರ್ತೀವೋ ಇಲ್ವೋ, ನಮ್ಮ ಶಿವಲಿಂಗಯ್ಯನವ್ರು ಇರ್ತಾರೆ, ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿ ಅವರೆಲ್ಲ ಏನು ಹೇಳ್ತಾರೆ ಅಂತ ಕೇಳಿ ಏನಾದರೂ ಅಲ್ಪ ಸ್ವಲ್ಪ ಸಲಹೆಗಳನ್ನ ತಗೊಂಡು ಎರಡು ರಾಜ್ಯಗಳನ್ನ ಕೂತು ಮಾತಾಡಬೇಕು. ಯಾಕೆಂದ್ರೆ ನಾನು ನೋಡ್ದಂಗೆ ಯಾವ ನೀರಾವರಿ ತಜ್ಞನೂ ಸರಿಯಾಗಿ ಹೇಳ್ತಾ ಇಲ್ಲ, ಬರೀ ತಪ್ಪು ಹೇಳ್ತಾರೆ. ಈಗಾಗಲೇ ಯಾರೋ ಹೇಳ್ತಾ ಇದ್ದಾರೆ, ಈಗಾಗಲೇ ಒಂದು 5-6 ವರ್ಷದಲ್ಲೇ ಹೇಳಿದ್ರು, ಅಡಿಷನಲ್ ವಾಟರ್ ಇದೆ, ಎಕ್ಸ್ಟ್ರಾ ವಾಟರ್ ಇದೆ. ಎಕ್ಸ್ಟ್ರಾ ವಾಟರ್ ಅನ್ನೋದೇ ಇಲ್ಲ, ಇರೋದಕ್ಕೆ ಸಾಲ್ತಾ ಇಲ್ಲ. ಇವರಿಲ್ಲಿ ಅಡಿಷನಲ್ ವಾಟರ್ ಇದೆ ಅಂತಿದ್ದಂಗೆ ತಮಿಳ್ನಾಡು ಕೇಳಿದ್ರು ಮಾಡ್ತಾರೆ. ಇಲ್ಲ, ಶುರು ಮಾಡಲಿಲ್ಲ, ಅವ್ರು ಮಾಡ್ಬಿಟ್ರು. 4 ರಾಜ್ಯಕ್ಕೂ ಪಾಲಾಗಬೇಕು ಅದು ಅಂದ್ರು. ಸರಿ, ನಾನೇ ಹೋಗಿ ಪ್ರಜಾವಾಣಿನಲ್ಲಿ ಒಂದು ದೊಡ್ಡ ಲೇಖನ ಬರೆಸಿ ಹಾಕಿ ಮಾಡಿ, ಆಮೇಲೆ ಅವರು ಇನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಸ್ನೆಲ್ಲ ಒಂದು 4-5 ಮಾಡಿದ್ರು. ಸೊ ಅವ್ರಿಗೆಲ್ರಿಗೂ ಆಯಿತು, ಇದು ಇವ್ರು ಹೇಳ್ತಾ ಇರೋದು ಸರಿ ಅಂತ ಹೇಳಿ ಅದು ಅಲ್ಲಿಗೆ ನಿಂತಿತ್ತು. ಈಗ ತಿರ್ಗಾ ಮತ್ತೆ ಶುರು ಮಾಡಿದ್ದಾರೆ, ಅಡಿಷನಲ್ ವಾಟರ್ ಇದೆ ಅಂತ. ಸೊ ಅದರಿಂದ ನಾನು ನಮ್ಮ ಮಂಡ್ಯ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ಯಾವತ್ತೂ ಹೋರಾಟದಲ್ಲಿ ಮುಂದಿದ್ದೀರಿ, ದಯಮಾಡಿ ಇದನ್ನು ನಿಲ್ಲಿಸಿ. ಇದನ್ನೂ ನಿಲ್ಲಿಸಿ, ಆ ಸೌತ್ ಬ್ಯಾಂಕಲ್ಲಿ 3 TMC ನೀರು ಏನು ತೆಗಿತಾ ಇದ್ದಾರೆ ಅದನ್ನು ನಿಲ್ಲಿಸಿ. 2 ಯೋಜನೆ ಅಲ್ಲ ಸರ್, ಒಂದು ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ, ಇನ್ನೊಂದು 3 TMC ನೀರನ್ನ ಸೌತ್ ಬ್ಯಾಂಕಲ್ಲಿ ತೆಗಿತಾ ಇದ್ದಾರೆ. ಹಳೆ ಉಂಡವಾಡಿ ಹತ್ರ ನೀರನ್ನು ಸೆಳೆಯುವಂಥದ್ದು, ಅದು ಆಲೆ 90% ವರ್ಕ್ ಆಗೋಗ್ಬಿಟ್ಟಿದೆ. ಬಟ್ ಎರಡನ್ನೂ ತಡೆ ಹಿಡಿಬೇಕು. ಎರಡನ್ನೂ ತಡೆ ಹಿಡಿದ್ರೆ ಮಂಡ್ಯಕ್ಕೆ ಒಂದು ಜೀವ ಬಂದಂಗೆ. ಸರ್, ಈಗ ಇವತ್ತಿನ ಮುಂದೆ ಯೋಚನೆ ಮಾಡೋದಾದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೋರಾಟ ಒಂದು ಕಡೆ ಆದ್ರೆ ಇನ್ಯಾವ ರೀತಿ ಕಾನೂನು ಕ್ರಮಗಳನ್ನ ಜರುಗಿಸ್ಬೋದು ಅಥವಾ ಯಾವ ರೀತಿ ಹೆಜ್ಜೆಗಳು ಇಡ್ಬೋದು ಸರ್? ಸರ್, ನಾವು ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ಬೋದಾ ಸರ್? ಹೈಕೋರ್ಟ್ಗೆ ಹೋಗ್ಬೋದು. ಓಕೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಎಡಪ್ಪಾಡಿ ಪಳನಿಸ್ವಾಮಿ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ, ಅದು ಕಾವೇರಿ ಪಕ್ಕದಲ್ಲೇ ಇದೆ, ಬೆಟ್ಟೂರು ಪಕ್ಕದಲ್ಲೇ ಇದೆ ಅವ್ರ ಕಾನ್ಸ್ಟಿಟ್ಯೂನ್ಸಿ,
500 ಕ್ಯೂಸೆಕ್ ನೀರನ್ನ ಅವರ ತಾಲೂಕಿಗೆ ತಗೊಳಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿ ಅಲ್ಲಿ ತಮಿಳ್ನಾಡಲ್ಲಿ ತಮಿಳ್ನಾಡು ಅವರ ರೈತ ಸಂಘದವರು ಕೇಸ್ ಹಾಕಿ ಅದನ್ನ ಸ್ಟೇ ಮಾಡಿಸಿದ್ರು, ಅವನು ಅದನ್ನ ಬಿಡಿಸ್ಕೊಳಕ್ಕಾಗಲಿಲ್ಲ, ಅಧಿಕಾರನೇ ಹೊರಟೋಯ್ತು. ಆಯ್ತು. ಸೊ ಹಾಗಾಗಿ ಆ ಕೇಸ್ ಕೂಡ ನಮ್ಮ ಮುಂದೆ ಇದೆ, ಅದರ ತೀರ್ಪು ನಮ್ಮ ಹತ್ರ ಇದೆ, ತೀರ್ಪು ನಮ್ಮ ಮುಂದೆ ಇದೆ. ಅದರಿಂದ ನಾವು ಹೈಕೋರ್ಟ್ಗೆ ಹೋಗ್ಬೋದು. ನಾವೇನ್ ಬೇಡ ಅಂತ ಹೇಳ್ತಾ ಇಲ್ವಲ್ಲ, ನೀವ್ ಎಲ್ಲಿ ಮಾಡ್ತೀರಿ ಅಲ್ಲಿ ಮಾಡಿ. ಈಗ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ನೀವು KRS ಅಲ್ಲಿ ಡ್ರಾ ಮಾಡ್ತೀರಿ. ತೊರೆಕಾಡನೂರ್ಗೂ KRS ಹತ್ರ ಡ್ರಾ ಮಾಡೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ನೀವು ಅಲ್ಲೇ ಡ್ರಾ ಮಾಡಿ, ಬೇಡ ಸಂಗಮದಲ್ಲಿ ಡ್ರಾ ಮಾಡಿ, ಯಾಕೆ ಮಾಡಬಾರ್ದು? ಸೊ ಈ ಥರ ನಾವು ವಿ ಕ್ಯಾನ್ ಪುಟ್ ಔಟ್ ಮಾಡಿ ನಾವು ಹೈಕೋರ್ಟ್ನಲ್ಲಿ ಒಂದು ಜಯ ಸಾಧಿಸ್ಬೋದು ಅಂತ ನನ್ನ ಅಭಿಪ್ರಾಯ. ನಂಬಿಕೆ. ಅಭಿಪ್ರಾಯ. ತಾವು ಕೊಟ್ಟಿರುವಂತ ಶೀರ್ಷಿಕೆ ನನಗೆ ತುಂಬಾ ಇಷ್ಟ ಆಯ್ತು, ಕಾವೇರಿ ಕಣಿವೆಗೆ ನೇಣು ಅಂತ. ಅಂದ್ರೆ ನಮ್ಮ ವಾಹಿನಿ ಮುಖಾಂತರ ಈಗ ನಾವು ಕೈಗೊಳ್ತಾರ ಅಭಿಯಾನ ಏನಪ್ಪಾ ಅಂದ್ರೆ ಮಂಡ್ಯಕ್ಕೆ ಮೋಸ ಅಂತ ಇದ್ವಿ. ಮಂಡ್ಯಕ್ಕೆ ಮಹಾ ಮೋಸ ಅಲ್ಲ, ಇದು ಕಾವೇರಿ ಕಣಿವೆಗೆ ನೇಣು. ಬರೀ ನಾವು ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ನಾವು ಒಂದು ಅಭಿಯಾನ ಮಾಡ್ತಾ ಇದ್ವಿ. ಬರೀ ಮಂಡ್ಯ ಜಿಲ್ಲೆ ಮಾತ್ರ ಜಾಗೃತರಾಗಬೇಡಿ, ಕಾವೇರಿ ಕೊಳ್ಳದ ಎಲ್ಲಾ ಜಿಲ್ಲೆಯ ಜನರು ಕೂಡ ಇವತ್ತು ಜಾಗೃತರಾಗ್ಲಿಲ್ಲ ಅಂತಂದ್ರೆ, ಅದರಲ್ಲೂ ರೈತಾಪಿ ವರ್ಗ ಜಾಗೃತರಾಗ್ಲಿಲ್ಲ ಅಂದ್ರೆ ಅವರ ಮರಣ ಶಾಸನ ಖಂಡಿತ ಅಂತ ಹೇಳ್ತೀರಿ ಸರ್? ಹೌದಲ್ಲ ಸರ್? ಖಂಡಿತ ಅಲ್ಲ ಸರ್? ಖಂಡಿತ ಮರಣ ಶಾಸನ ಆಗ್ಬಾರ್ದು ಅಂದ್ರೆ ರೈತರು ಮತ್ತೆ ಸಾರ್ವಜನಿಕರು, ಸಂಘಟನೆಗಳು, ಕನ್ನಡಪರ ಹೋರಾಟಗಾರರು ಎಲ್ಲರೂ ಬೀದಿಗಿಳಿಬೇಕು. ಮಂಡ್ಯ ಅಲ್ಲದೆ ಕಾವೇರಿ ಕೊಳ್ಳದ ಎಲ್ಲಾ ಜಿಲ್ಲೆಯ ಸಾರ್ವಜನಿಕರು ಇದು ವಿಚಾರವನ್ನ ಫಸ್ಟ್ ತಿಳಿಬೇಕು, ಇದೇನು ಆ ಯೋಜನೆಗಳು ಅಂತೇಳಿ. ಈ ಎರಡು ಯೋಜನೆಗಳ ತೊಂದರೆ ಏನಾಗ್ತದೆ ನಮ್ಮ ಕೃಷಿಕರಿಗೆ ಮತ್ತೆ ಸಾರ್ವಜನಿಕರಿಗೆ ಅಂತ ತಿಳಿದು ಹೋರಾಟ ಮಾಡಿ ಎರಡು ಯೋಜನೆ ನಿಲ್ಲಿಸಬೇಕು ಅಂತ ಹೇಳ್ತೀರಿ ಸರ್. ಸರ್ ತಾವು ಇಷ್ಟು ನಮ್ಮ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಕ್ಕೆ ಇನ್ನೊಂದು ಮನವಿ ನಿಮ್ಮಲ್ಲಿ ಏನಂತಂದ್ರೆ, ದಯಮಾಡಿ ನಮ್ಮ ಹಲವಾರು ಸಂಘಟನೆಗಳಿದಾವಲ್ಲ ಸರ್, ಅವ್ರನ್ನೆಲ್ಲ ಒಗ್ಗೂಡಕ್ಕೆ ಒಂದು ಮನವಿ ಮಾಡ್ಕೊಳ್ಳಿ ಸರ್. ಇಲ್ಲದ್ರೆ ಅವರೇ ನಾಶ ಆಗೋಗ್ತಾರೆ. ಈಗ ಕೃಷ್ಣ ಸತ್ ಮೇಲೆ ಯಾದವರು ಹೇಗೆ ನಾಶ ಆದ್ರು ಹಾಗೆ ಇಡೀ ಕಾವೇರಿ ಕಣಿವೆನೇ ನಾಶ ಆಗುವಂಥ ಸಮಯ ಬಂದಿದೆ. ದಯಮಾಡಿ ಅವರವರ ಈಗೋ ಏನಿದೆ, ನಾನೇ ಲೀಡ್ರು, ಅದ್ರ ಬದಲು ಒಂದು ಫೆಡರೇಷನ್ ಥರ ಮಾಡ್ಕೊಂಡು, ಒಂದು ಒಕ್ಕೂಟ ಮಾಡಿಕೊಂಡು ಕಾವೇರಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಜನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ತೀನಿ ಸರ್. ಸರಿ ಸರ್, ತಮ್ಮ ವಿನಂತಿ ಕೂಡ ತುಂಬಾ ಸಮಂಜಸವಾಗೇ ಇದೆ. ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಎಲ್ಲ ಭೇದ ಭಾವನ ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯ ಏನು ಇದ್ರ ಎಡರು ತೊಡರುಗಳಿದೆ ಅದನ್ನ ಸರ್ಕಾರದ ಹಂತಕ್ಕೆ ಮುಟ್ಟಿಸಬಹುದು. ಆ ನಿಟ್ಟಿನಲ್ಲಿ ಯೋಜನೆ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ಸರ್? ಖಂಡಿತ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ ಅಲ್ಲ, ಕಾವೇರಿ ಕಣಿವೆಗೆ ನೇಣು. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ ಅಭಿಯಾನ ಇದೇ ರೀತಿ ಮುಂದುವರಿತಾ ಇರಲಿ. ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.